SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಐಟಮ್ ಸಾಂಗ್ ಸ್ಪೆಷಲ್ ಇದ್ರೆ ನಾನು ರಾಕಿ ಬಾಯ್ ಅಂತ ಮಾಡಿದ್ದೆ ಟೀಚರ್ದು. ಆ ಫೀಲ್ಟರ್ನಲ್ಲೇ ಹೀರೋ ಮರ್ಡರ್ ಮಾಡೋದು ಸರ್ ಹೇಳ್ಬೇಕಾದ್ರೆ ಒಂದು ಮರ್ಡರ್ ಮೆಸೇಜ್ ಇರುತ್ತೆ ಸರ್. ಅದಕ್ಕೆ ತುಂಬ ಡಾನ್ಸ್ ಬೇಕಿಲ್ಲ, ಅದು ಮಾಡಿದರೆ ಡಾನ್ಸು ಬೇರೆ ಬೇರೆ ಸಾಂಗ್ ಡಾನ್ಸ್ ಇರುತ್ತೆ. ಇದರಲ್ಲಿ ತುಂಬ ಬೇಕಿಲ್ಲ, ಹೆವಿ ಅನ್ನೋದು ಲಾಸ್ಟಲ್ಲಿ ಇರುತ್ತೆ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮ್ಯಾನ್ಸಿಸಮ್ ಬೇರೆದನ್ನ ಅಳವಡಿಸ್ಕೊಂಡಿದ್ದಾರೆ ಚೇತನ್ ಅವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಇವತ್ತಿಂದ ನಮ್ಮ ಚಿತ್ರದ ಚಿತ್ರೀಕರಣ ಶುರು ಮಾಡ್ತಾ ಇದ್ದೀವಿ. ನಮ್ಮ ಚಿತ್ರದ ಮೇಲೆ ಎಲ್ಲರ ಆಶೀರ್ವಾದ ಇತ್ತು. ಸೊ ಚೇತನ್ ಸರ್ ಅವರು ಮೊದಲನೇದಾಗಿ ಹೀರೋ ಆಗಿ ಮತ್ತು ಅವರೇ ಪ್ರೊಡಕ್ಷನ್ ಓಪನ್ ಮಾಡಿ ಇಷ್ಟು ಅದ್ದೂರಿಯಾಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಮತ್ತು ಈ ಪ್ರೊಡಕ್ಷನ್ನು ಅಷ್ಟೇ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ನಾನು ಚೇತನ್ ಸರ್ಗೆ ಇದರಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನಮಗೆಲ್ಲ ಒಂದು ಅವಕಾಶ ಕೊಡಲಿಕ್ಕೆ. ಮತ್ತು ಈ ಒಳ್ಳೆ ಹಾಡು ಒಂದು ಬೇಗ ಕ್ಯಾಚ್ ಆಗುವಂಥ ನಾನು ಕೊಟ್ಟ ಶ್ರೀರಾಮ್ ಸರ್ಗೆ ಮತ್ತು ಇದನ್ನು ಲಿರಿಕ್ಸ್ ಬರೆದಂಥ ಚೇತನ್ ಸರ್ಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಭವ್ಯ ಅವರು ಮೇಡಮ್ ಅವರು ನಮ್ಮ ಹೀರೋಯಿನ್ ಆಗಿ ನಿಲ್ತಾ ಇದ್ದಾರೆ. ಹಾಗೆ ಉಳಿ ಕಾರ್ತಿಕ್ ಸರ್ ಇದ್ದಾರೆ, ದೇವಾನಂದ ಸರ್ ಇದ್ದಾರೆ. ಆ್ಯಂಡ್ ತುಂಬ ದೊಡ್ಡ ತಾರಾ ಬಳಗ ಇದೆ. ಜೊತೆಗೆ ಮೋಹನ್ ಮಾಸ್ಟರ್ ಹೊಸ ಟೀಮು ಇಲ್ಲ ಹೊಸ ಹೀರೋ ಅಂತ ಏನು ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ನಾನು ಮೋಹನ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಸರ್. ಹಾಗೆ ಸ್ನೇಹ ಗುಪ್ತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಸ್ನೇಹ ಗುಪ್ತಾ and Nivedita of this song, because this song is based on Nivedita. ತುಂಬ ಖುಷಿ ಆಗ್ತಾ ಇದೆ. This is very first time I'm working with Siya Production, and our hero and producer Chetan Singh, he is very very nice person, very good person. We all know that अच्छे इंसान तो है, एक्चुअली बहुत अच्छे हैं, पर जो सबसे अच्छी बात मुझे इनके अंदर लगती है वो है एग्रीकल्चर. ये बहुत सपोर्ट करते हैं एग्रीकल्चर को. एंड आप कुछ कहना चाहते हो? बहुत खुशी है ना आपके? So yes, thank you Chetan sir. This is very real quality of yours जो बहुत कम लोगों में होती है. But thank you so much that आप एग्रीकल्चर को इतना सपोर्ट करते हैं. And also I'm very happy and glad that I'm working with one of the finest and biggest choreographer, हमारे मास्टर जी. Thank you so much sir for selecting me. I'm very humble, and I want to thanks to all the team member of Siya Production, to actors, to set people, to everyone. That because I believe that हम कोई भी अगर हम काम करते हैं, कोई प्रोजेक्ट करते हैं, तो इट्स ऑल अबाउट टीम वर्क. अगर आपका टीम वर्क अच्छा रहता है तो वो प्रोजेक्ट हमेशा अच्छा होता है. एंड मुझे ऐसा लगता है कि आपकी फिल्म बहुत हिट करेगी, बहुत ज़्यादा भगवान करे, बहुत आप सिनेमा एकदम फुल हो जाए, हाउसफुल हो जाए. बिकॉज आपकी जो टीम मेंबर्स हैं, एक्टर्स हैं, एंड वी हैव किंग ऑफ कॉमेडी हियर. So he's very grounded, very nice person. So I loved it, and thank you so much for this beautiful song, sir. He is the music director. So thank you so much for this beautiful song, Nivedita. And thank you so much, director sir, and thank you so much, Chetan sir, and our master Mohan sir, for giving me this beautiful opportunity. Thank you so much. ಈಗ ಒಬ್ಬ ರೈತ ಅಲ್ಲಿಂದ ಬಂದು ಒಂದು ಕಥೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ತಾಯಿಯ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡಿರೋ ಒಂದು ಹಾಡು ಭಾಳ ಚೆನ್ನಾಗಿ ಬಂದಿದೆ. ಅಂದರೆ ಹೊಸ ಪ್ರತಿಭೆಗಳು ಇದಕ್ಕೆ ಒಂದು ಚಂದವಾಗಿ ಬರಬೇಕು ಅಂತ ನಾನು ಇಷ್ಟಪಟ್ಟು ಅಷ್ಟು ಜನ ಬಂದು ಮಾಡಿದ್ದಾರೆ, ಸಾಹಿತ್ಯ ಕೂಡ ಬರುತ್ತದೆ. ಅದರಲ್ಲಿ ಇವರು ಭಾಳ ಸರ್ ಒಳ್ಳೆ ಹೊಸಬರಿಗೆ ನಾವು ಅವಕಾಶ ಕೊಡಬೇಕು ಅಂತ ಹೇಳಿದ್ವಿ. ಸೊ ತಾಯಿ ಹಾಡು ಮತ್ತು ಹಾಗೆಯೇ ಮಾಸ್ ಅನ್ನೋದು ಸಿನಿಮಾ ದೇವಿ ಅನ್ನೋದು ಸಿನಿಮಾ ಹಾಡುಗಳಿಂದ ಒಂದು ಮಾಸ್ನಲ್ಲಿ ಐಟಮ್ ಸಾಂಗ್ ಇದೆ, ಮತ್ತು ಹೀರೋ ಸಾಂಗ್ ಇದೆ. ಸಿಂಗರ್ಸ್ ಎಲ್ಲ ನೋ ಕಾಂಪ್ರಮೈಸ್ ಒಳ್ಳೊಳ್ಳೆ ಸಿಂಗರ್ಸ್ನ ನಾವು ಹೊಂದಿರ್ತೀವಿ. ಅಂದರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಬಜೆಟ್ ಇದಕ್ಕೆ ಯಾವುದೇ ರೀತಿ ಕಡಿವಾಣ ಇಲ್ಲ ಅಂತ ಹೇಳ್ತೀವಿ. ಒಂದೊಂದು ಸೊ ಹಾಗಾಗಿ ಸೊ ಬಜೆಟ್ ಇದ್ದಿರೋದ್ರಿಂದ ನಮಗೆ ಕಡಿವಾಣ ಇಲ್ಲಿರೋದ್ರಿಂದ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಬೇಕು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಡೈರೆಕ್ಟರ್ ಒಳ್ಳೆ ಸೀನ್ಗಳು ಶೂಟ್ ಮಾಡ್ತಾರೆ. ಸೊ ಒಳ್ಳೆ ಸ್ಕೋಪ್ ಇದೆ, ಚೆನ್ನಾಗಿ ಮಾಡ್ತಾರೆ.
ಟು ನಮಸ್ಕಾರ. ಖುಷಿಯಾಗಿದೆ. ನನ್ನ ಚಿತ್ರದ ಒಂದು ಇಷ್ಟು ಅನುಭವದ ಒಂದು ಚಿತ್ರಗಳಲ್ಲಿ ಮೊದಲನೇ ದಿನವೇ ಹಾಡಿನ ಚಿತ್ರೀಕರಣ ತರೋದು ದೇವಿ ಸಿನಿಮಾ. ಶುಭಾಶಯಗಳು ನಮ್ಮ ಚೇತನ್ ಅವರಿಗೆ. ಹಲವಾರು ಕನಸುಗಳನ್ನು ಹೊತ್ತು ಮಂಡ್ಯದಿಂದ ಬೆಂಗಳೂರು ತಂದು ಒಂದು ಒಳ್ಳೆಯ ಕಥೆನ ರೂಪಿಸ್ಕೊಂಡು ಒಳ್ಳೆಯ ಕಥೆಯನ್ನು ಒಂದು ಹಂತವನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಷಿಯನ್ಸ್ ನಮ್ಮ ಡೈರೆಕ್ಟರು ಪ್ರಕಾಶ್ ಅವರನ್ನ ನಿರ್ದೇಶಕರಿಗೆ ಸಾರಥಿಗೆ ತಗೊಂಡು ಒಂದು ಒಳ್ಳೆಯ ಚಿತ್ರನ ಮಾಡಿಕೊಟ್ಟಿದ್ದಾರೆ. ನಿರ್ಮಾಪಕರು ಆಗಿದ್ದಾರೆ. ಇವರಿಗೆ ಶುಭಾಶಯಗಳು ಮತ್ತು ಇಡೀ ತಂಡಕ್ಕೆ ನನ್ನ ಶುಭಾಶಯಗಳು ಹೇಳ್ತಿದ್ದೇನೆ. ನನ್ನ ಫೇವರೇಟ್ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಮಾಸ್ಟರ್ಗೆ ಕೊರಿಯೋಗ್ರಾಫರ್ ಆಗಿದ್ದಾರೆ. ಅಂದರೆ ಹೈದರಾಬಾದಿಂದ ಮುಂಬೈಯಿಂದ ಸ್ನೇಹ ಗುಪ್ತಾ ಅವರು ಬಂದಿದ್ದಾರೆ. ಸೊ ಹೌದು, ಇದರ ಸಾಹಿತ್ಯ ಬಂದು ಭಜನ್ ಚೇತನ್ ಅವರು ಬಂದಿದ್ದಾರೆ. ಒಂದು ಒಳ್ಳೆ ಮಾಸ್ ಸಾಂಗ್ ಇದು. ನನ್ನ ಲಿಸ್ಟ್ಗಳಲ್ಲಿ ಮಾಸ್ ಸಾಂಗ್ ಭಾಳ ಫಸ್ಟ್ನೇ ಸಿನಿಮಾದಲ್ಲೇ ತುಂಬ ಫೇಮಸ್ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ಮತ್ತು ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ, ಇನ್ನೇನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಇವತ್ತಿನ ಶೂಟಿಂಗ್ ಬಗ್ಗೆ ಹೇಳಿ. ಇವತ್ತೇ ನಮ್ಮದು ಅಷ್ಟೇ ಶೂಟಿಂಗ್ ನಡೀತಿದೆ. ನಮ್ಮ ಮೋನವಷ್ಟು ಮಾತಾಡ್ತಾರೆ, ಮಾತಾಡ್ತೀನಿ ನಾನು. ನಿಮಿಷ ದಯವಿಟ್ಟು ಪ್ಯಾನಿಕ್ ಆಗ್ತಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಂ ಮೇಡಮ್, ರಿಹರ್ಸಲ್ ಹೌದು ಅಷ್ಟೇ ಎಲ್ಲ ಮಾಡ್ತಿದ್ದಾರೆ. ಅಷ್ಟೊಂದು ಹಾಂ ಮೇಡಮ್ 1 ಮಂತ್ ಮಾಡ್ತಿದ್ದಾರೆ. 1 ಮಂತ್ ಮಾಡ್ತಿದ್ದಾರೆ. 1 ಮಂತ್ ಮಾಡ್ತಿದ್ದಾರೆ. ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮಾಸ್ಟರ್ ಮಾಡ್ತಿದ್ದಾರೆ. ಹಾಂ ಸರ್, ಸಿನಿಮಾ ರಂಗ ಅಂದರೆ ಎಲ್ಲರಿಗೂ ಆಸೆ ಅಲ್ವಾ ಸರ್? ರೈತರು ಸಿನಿಮಾಗೆ ಬರ್ಬಾರ್ದ? ಹಾಂ ಹೌದು ಮೇಡಮ್, ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಹೀರೋ ಆಗಬೇಕು ಅಂತ. ತುಂಬ ಶ್ರಮ ಪಟ್ಟಿದ್ದೀವಿ ಇಲ್ಲಿವರೆಗೆ ಬರೋಕ್ಕೆ. ಇವತ್ತೊಂದು ಪ್ರೊಡಕ್ಷನ್ನೇ ಇದು ಮಾಡಿ ಹೀರೋ ಆಗಬೇಕು ಅಂತ ಬಂದಿದ್ದೀನಿ ಮೇಡಮ್. ಒಂದು 10 ವರ್ಷದ ಕನಸು ಒಂದು ಹೀರೋ ಆಗಬೇಕು ಅಂತ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ. ಗೊತ್ತಲ್ಲ ಸರ್, ನಮ್ಮ ಯಜಮಾನ್ರು ನೀವು ಯಾಕೆಂದರೆ ಚಿಕ್ಕ ವಯಸ್ಸಿಂದ ನೋಡಿ ಇಷ್ಟಪಟ್ಟು ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಫಸ್ಟ್ನೇ ಸಿನಿಮಾ ನೋಡಿ ನಾವು ಒಂದಿನ ನಂಬಾಸ್ತಾರ ಆಗಬೇಕು ಅಂತ ಬಂದಿದ್ದೀವಿ ಮೇಡಮ್. ಒಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ಫಾಲೋ ಮಾಡ್ತೀವಿ. ನಮ್ಮ ಬಾಸ್ ಏನು ಮಾಡ್ತಾರೆ ಎಲ್ಲ. ಹೌದು ಮೇಡಮ್, ಅವ್ರ ವಾಕಿಂಗ್ ಸ್ಟೈಲು ಮತ್ತು ಅವರು ಎಲ್ಲ ನೋಡ್ಬೋದು. ಅವರಷ್ಟು ಮಾಡೋಕ್ಕಾಗಲ್ಲ, ಟಚ್ ಮಾಡಿ ಮಾಡ್ತೀವಿ. ಹೌದು ಸರ್, ಹೌದು ಸರ್, ನಮಗೂ ಅಷ್ಟು ಡ್ಯಾನ್ಸ್ ಬರಲ್ಲ. ನಾವು ಮ್ಯಾನೇಜರ್ ಮೇಲೆ ಫುಲ್ಫಿಲ್ ಮಾಡ್ಕೊಡ್ತೀವಿ. ನಮಗೂ ಅಷ್ಟು ಬರಲ್ಲ ಸರ್. ಹೌದು 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 ಸರ್, ಮೊನ್ನೆ ಫೋಟೋ ಶೂಟ್ ಮಾಡಿದ್ಮೇಲೆ ನಾವು ಫೇಮಸ್ ಆಗಿಬಿಟ್ಟಿದ್ದೀವಿ. ಮೇಡಮ್ ಥ್ಯಾಂಕ್ಸ್ ಎಲ್ಲ ನಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಚೇತನ್ ಸರ್ ಫಸ್ಟ್ ದಿನಾನೇ ಸಾಂಗ್ ಶೂಟ್ ಯಾಕೆ ಇಟ್ಕೊಂಡಿದ್ದು? ಸರ್, ಫಸ್ಟ್ ದಿನನೇ ಸಾಂಗ್ ಶೂಟ್ ಯಾಕೆಂದರೆ ಶಿವಮೊಗ್ಗ ಜೈಲಲ್ಲಿ ಶೂಟ್ ಮಾಡೋಣ ಅಂದ್ಕೊಂಡು ಮಳೆ ಇರೋ ಕಾರಣದಿಂದ ಸಾಂಗ್ ಮುಗಿಸ್ಕೊಂಡು ಹೋಗ್ಬೇಡ ಅಂದ್ಬಿಟ್ಟು ಸಾಂಗ್ ಮಾಡ್ತಿದ್ವಿ. ನಮ್ಮ ಗುರುಗಳು ಸಾಂಗು ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಅದನ್ನೇ ಮಾಡಿಕೊಟ್ರು, ಏಟಿಂಗ್ ಮಾಡಿಕೊಟ್ರು, ಐಟಮ್ ಸಾಂಗೆ ಮಾಡಿಕೊಟ್ರು. ಇದನ್ನು ಮುಗಿಸ್ಕೊಂಡು ಶಿವಮೊಗ್ಗ ಜೈಲಿಗೆ ಹೋಗ್ತೀವಿ ಸರ್. ನೆಕ್ಸ್ಟ್ ಮಂತು 3ನೇ ತಾರೀಕಿನ ಶಿವಮೊಗ್ಗ ಜೈಲಲ್ಲಿ ಶೂಟಿಂಗ್. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇವತ್ತು ನನ್ನನ್ನು ಕರೆದು ಭಾಳ ಖುಷಿ ಆಯಿತು. ಶೂಟಿಂಗ್ ಇಲ್ಲ ಅಂದರು, ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ನ ಮಿಸ್ ಮಾಡಿದ್ರೆ ಇವತ್ತೆಲ್ಲ ಬನ್ನಿ ಅಂತ ಹೇಳಿ ಅದಕ್ಕೆ ಮೀಟಿಂಗ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಾರು ಜನ ಕೇಳಿದ್ರು ಕೊಡಿಸ್ಬಿಟ್ಟು ಆದಮೇಲೆ ನಿಮ್ಮದು ಯಾವ ಥರ ಪಾತ್ರ ಇರುತ್ತೆ ಅಂತ. ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಆಲ್ರೆಡಿ ಇದೆ. ಆಲ್ಮೋಸ್ಟ್ ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡ್ತೀವಿ ಅಂತ. ಬಟ್ ಸುಮಾರು ಕ್ವಶನ್ ಬಂದಿದೆ ಅಂದರೆ ನೀವು ತುಂಬ ಟ್ರೆಡಿಷ್ನಲ್ ಆಗಿರ್ತೀರ, ತುಂಬ ಮಾಡರ್ನ್ ಆಗಿರ್ತೀರ ಅಂತ
ಕಾಲೇಜ್ಗೆ ಹೋಗೋ ಹುಡುಗಿ ಹೇಗಿರ್ತದೆ ಈ ಜನ್ರೇಷನಲ್ಲಿ ಆ ರೀತಿ ಇರ್ತೀನಿ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ವರ್ಕ್ ಮಾಡಿರೋದು ತುಂಬ ಖುಷಿ ಆಗ್ತಿದೆ. ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು ಆ್ಯಂಡ್ ಕ್ಯಾಸ್ಟಿಂಗ್ ಆಗಿರ್ಬೋದು, ನಿಜವಾಗ್ಲೂ ಫಸ್ಟು ಡೆಬ್ಯೂ ಮೂವಿನೇ ಇವ್ರ ಜೊತೆ ಎಲ್ಲ ನಾನು ಮಾಡ್ತಿರೋದು ರಿಯಲಿ ಬ್ಲೆಸ್ ಆ್ಯಂಡ್ ಗ್ರೇಟ್ಫುಲ್. ಸೊ ನನಗೆ ಕ್ವಶನ್ ಈ ಕ್ಯಾರೆಕ್ಟರ್ ಒಪ್ಕೊಳ್ಳೋಕ್ಕೆ ರೀಸನ್ ಏನು? ಈ ಕ್ಯಾರೆಕ್ಟರ್ ಒಪ್ಕೊಳ್ಳೋಕ್ಕೆ ರೀಸನ್ ಏನು? ಈ ಕ್ಯಾರೆಕ್ಟ್ರು ನೀವು ಒಪ್ಕೊಳ್ಳೋಕ್ಕೆ ರೀಸನ್ ಏನು? ನನ್ನ ತಲೆಯಲ್ಲಿ ನನ್ನ ಹೀರೋನ ನಾನು ಮಾಡಬೇಕು ಅಂದರೆ ಇದೇ ಥರ ಒಂದು ಮಾತ್ರ ಇರಬೇಕು, ನಾನು ಹಳ್ಳಿ ಹುಡುಗಿ ಆಗಿರಬೇಕು, ಅದು ಕಾಲೇಜ್ ಹೋಗೋ ಹುಡುಗಿ ಥರ ಇರಬೇಕು. ಆ ಥರದೊಂದಷ್ಟು ಮೈಂಡ್ಸೆಟ್ ನನಗೂ ಇತ್ತು. ಇಷ್ಟು ವರ್ಷ ಅದಕ್ಕೆ ಸಿನಿಮಾ ಮಾಡಿರಲಿಲ್ಲ. ಸೊ ಈ ಸ್ಟೋರಿ ಕೇಳಿದ ತಕ್ಷಣ ನಂಗೆ ಭಾಳ ಖುಷಿ ಆಯಿತು. ಓಕೆ, ನನಗೆ ಏನು ಮೈಂಡ್ ಥಾಟ್ ಇತ್ತು ಅದೇ ವಿಷಯ ಇದೆ. ಹಾಗಾಗಿ ಈ ಸಿನಿಮಾ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ಅಂದರೆ ಈಗಲೇ ರಿವೀಲ್ ಮಾಡಿಬಿಟ್ಟು ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ನಮ್ಮ ಡೈರೆಕ್ಟ್ರು ಹೊಡಿತಾರೆ ಅಷ್ಟೇ. ಸೊ ಇನ್ನೂ ಒಂದು 10 ಪ್ರೆಸ್ ಮೀಟ್ ಇರುತ್ತೆ. ಸೊ ಒಂದೊಂದೇ ಬಿಟ್ಟು ಹೇಳ್ತಾ ಹೋಗ್ತೀವಿ. ಸೊ ಬಟ್ ಇಡೀ ಟೀಮ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ನೀಡ್ ಆಲ್ ಇಯರ್ ಲವ್ ಅಂತ ಇಲ್ಲ ಸರ್, ನನಗೆ ಆ ಥರ ಹೊಸಬ್ರು. ಇವಾಗ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ನಾನು ಹೊಸಬ್ಲೆ. ಬಟ್ ಅವ್ರ ಜನನ ಈಸಿಯಾಗಿ ಎಕ್ಸೆಪ್ಟ್ ಮಾಡಿದೆ. ಅಂದರೆ ಅವಕಾಶ ಕೊಟ್ಟರೆ ಎಂಥವನ್ನಾದ್ರೂ ಎಕ್ಸೆಪ್ಟ್ ಮಾಡ್ತಾರೆ ಜನ. ಸೊ ಇವರು ಟ್ಯಾಲೆಂಟ್ ಇತ್ತು, ಇನ್ನಷ್ಟು ಕತೆ ಇತ್ತು, ಇಡೀ ಟೀಮ್ ಸಕ್ಕತ್ತಾಗಿತ್ತು. ಆ್ಯಂಡ್ ಅವರು ಹೀರೋಯಿನ್ಸ್ಗೋಸ್ಕರ ಹುಡುಕ್ತಿದ್ರು, ಹೊಸಬ್ರಾದ್ರೇನೋ ಹಳಬ್ರಾದ್ರೇನೋ. ಸೊ ಅವ್ರ ಟ್ಯಾಲೆಂಟ್ ಜೊತೆ ನಾವು ಇನ್ನೊಂದು ಟ್ಯಾಲೆಂಟ್ ಸೇರಿದಾಗ ಖಂಡಿತವಾಗ್ಲೂ ಮುಂದೆ ಹೋಗ್ತೀವಿ. ಸೊ ನನಗೆ ಅವ್ರು ಮಾತಾಡಿದ ರೀತಿ ಆಗಲಿ, ಅವರೆಲ್ಲರೂ ಕನ್ವಿನ್ಸ್ ಮಾಡಿದ ರೀತಿ, ಸ್ಟೋರಿ ಹೇಳಿದ ರೀತಿ ಎಲ್ಲರೂ ಸಕ್ಕತ್ತಾಗಿತ್ತು. ಹಾಗಾಗಿ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ, ಕಾಲ್ ಮಾಡಿದೆ. ಕಿರುತೆರೆ ಫಾಲೋ ಅಪ್ ಮಾಡ್ತೀರಾ? ಇಲ್ಲ ಅಂದರೆ ಬೆಳ್ಳಿತೆರೆ ಮೇಲೆ? ಖಂಡಿತವಾಗ್ಲೂ ಸರ್, ಅದು ನನ್ನ ಜೀವನ ಕೊಟ್ಟಿರೋ ದಾರಿ, ಅದನ್ನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆ ಇಟ್ಕೊಂಡು ಇವಾಗ ನಮ್ಮ ಅಣ್ಣ ಹುಲಿ ಕಾರ್ತಿಕ್ ಅವ್ರಿಗೆ ಕೊಡ್ತಾ ಇದ್ದೀನಿ. ರಾಖಿ ತಂದಿಲ್ವಾ? ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅಂದರೆ ಒಂಚೂರು ಭಯ ನನಗೆ. ಇಲ್ಲ, ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ದೇವಿ ಸಿನಿಮಾ ಶೂಟು. ಪಾಪ ನಾನು ನೆನೆಸ್ಕೊಂಡು ಬಾಂಬೆಯಿಂದ ಪಾಪ ಬುಕ್ ಮೇಡಮ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಖುಷಿ ಆಯ್ತು ನಿಮ್ಮನ್ನು ನೋಡಿ. ಈ ನೋವು ಎನರ್ಜಿ ನಮಗೆ ನೋಡ್ತಾ ಇದ್ರೆ. ತಂಗಿ ಪಕ್ಕದಲ್ಲವ್ರೆ ಅಂತಲೇ ಅವ್ರ ಬಗ್ಗೆ ಮಾತಾಡಿದ್ದು. ಸೊ ಮೇಡಮ್, ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಡ್ಯಾನ್ಸ್ ಮಾತ್ರಲ್ಲ, ಪಾಪ ಇಲ್ಲಿ ಕುತ್ಕೊಂಡು ಸೈಡಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಒಂದೇ ದಿನಕ್ಕೆ ಶೂಟ್ ಬಂದಿರೋದವರು. ಬಟ್ ಕನ್ನಡದ ಮೇಲೆ ನಿಮ್ಮ ಇಂಟ್ರೆಸ್ಟ್ ನೋಡಿ ನಮಗೆ ಖುಷಿ ಆಯಿತು. ಅವ್ರು ಅಲ್ಲಿ ಕುತ್ಕೊಂಡು ಎಲ್ಲರ ಹತ್ರ ಕನ್ನಡ ಹೇಳಿಸ್ಕೊತಾ ಇದ್ರು. ಸೊ ಥ್ಯಾಂಕ್ ಯು. ಆ್ಯಂಡ್ ಇದು ದೇವಿ ಮೂವಿ, ಇದರಲ್ಲಿ ನಾನು ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿದೆ ಸೆಟ್ಟು. ನನಗೆ ಹೊಸ ಅನುಭವ. ಸಾಂಗ್ ಮಾಡಿದೆ, ಈ ಥರ ಐಟಮ್ ಸಾಂಗು ನೋಡಿದ್ದೆ, ಮಾಡಿರಲಿಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನನಗೂ ಡ್ಯಾನ್ಸ್ ಬರಲ್ಲ. ನಮ್ಮ ಮಾಸ್ಟರ್ ಇರೋದಕ್ಕೆ ನಮ್ಗೆ ಒಂಚೂರು ಧೈರ್ಯ. ಬರದೇ ಇರೋದನ್ನ ಹೆಂಗೆ ಮೇಂಟೈನ್ ಮಾಡಬೇಕಂತ ಅವ್ರಿಗೆ ಗೊತ್ತು. ಚೆನ್ನಾಗಿದೆ, ಖುಷಿಯಾಗಿದೆ. ಫುಲ್ ಸೆಟ್ಟು ಫಸ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಇಡೀ ಸಿನಿಮಾ ಸೆಟ್ಟು ನಾವು ಅಂದರೆ ಫಸ್ಟ್ ನಾವು ಎಂಜಾಯ್ ಮಾಡಿ ಅದನ್ನು ತೆರೆಗಟ್ಟಂದರೆ ಜನ ಎಂಜಾಯ್ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ನಾವೇ ಸಿಡಿ ಅಂತ ಇದ್ದರೆ ಅದು ಮಜಾ ಮಾಡೋಕ್ಕಾಗಲ್ಲ. ಬಟ್ ನಮ್ದು ಇಡೀ ಸೆಟ್ ನೀವೇ ನೋಡಿದ್ದೀರಾ, ತುಂಬ ಲವ್ಲಿಯಾಗಿ ತುಂಬ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ದೇವಿ ಸಿನಿಮಾ ಕೊನೆಯ ತನಕ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ತಂಗಿ ಬೇರೆ ಹೀರೋಯಿನು, ಖುಷಿ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಸಿನಿಮಾ ಆಚೆ ಕಡೆ ಅವ್ರನ್ನ ಆ್ಯಡ್ ಮಾಡೋಣ, ಎಲ್ಲ ಕಡೆ ನಾನೇ ಆ್ಯಡ್ ಮಾಡೋದು. ಸಿನಿಮಾದಲ್ಲೂ ಆಚೆ ಕಡೆ ಎಲ್ಲ ಕಡೆ. ಇದು ಸೆಟ್ ಅಲ್ಲ ಮೇಡಮ್, ನಮ್ದು ಮೊನ್ನೆ ಇದು ಹಾವು ಪೊರೆ ಬಿಡುತ್ತಲ್ಲ, ಹಂಗೂ ನಾನು ಪೊರೆ ಬಿಡ್ತೀನಿ. ಅದನ್ನು ಒಣಸಿಟ್ಟಿದ್ದೆ, ಇವತ್ತು ಬಂದಿದ್ದೀನಿ ಮೇಡಮ್. ಹಾಂ, ಹುಲಿ ಪೊರೆ ಬಿಡುತ್ತೆ, ನೀವು ನೋಡಿಲ್ಲ? ಹಾವು ಬಿಟ್ಟರೆ ಹಾವು ಎಲ್ಲಿಂದ ಬರುತ್ತೋ ಅಲ್ಲಿಂದಲೇ ಬಿಡ್ತೀನಿ ನಾನು ಕೂಡ. ಥ್ಯಾಂಕ್ ಯು. ಸುಮ್ಮನೆ ಬಂದು ಇದು ಸಂಜೆ ಒಂದು ಬಿಡ್ಸ್ಕೊಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಮನೆಗೆ ಬಂದು ಬಿಡ್ಸ್ಕೊತಾರೆ. ಅರಣ್ಯ ಇಲಾಖೆ ಆಗ್ತಿರ್ತಾರೆ. ಈಗ ನನ್ನದೇ ಪೊರೆ, ನಾನು ಬೇರೆಯವ್ರ ಪೊರೆ ಬಿಟ್ಟು ತಗೊಂಡು ಹೋಗ್ತಾರೆ ಅಷ್ಟೇ.
ಹೀರೋ ದೊಡ್ಡ ಮನಸ್ಸು ಮೇಡಮ್, ಅವ್ರು ರೈತರು ಅಂತ ಸುಮ್ಮನೆ ಹೇಳ್ತೀವ, ರೈತರಿಗೆಲ್ಲ ದೊಡ್ಡ ಮನಸ್ಸಲ್ಲ, ನಾವು ಚೆನ್ನಾಗಿರ್ಬೇಕು, ನಮ್ಮವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ರೈತರಲ್ವಾ. ಸೊ ಅವ್ರು ರೈತರಾಗಿದ್ದಕ್ಕೆ ಅದಕ್ಕೆ ನಾನು ಇದ್ದಾರೆ ಅಂತ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಅಂತ ನಮ್ಮಿಬ್ಬರಿಗೆ ಇಟ್ಬಿಟ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೊತ್ತಲ್ಲ ಜಗಮಲ್ಲಿ. ಇದು ಒಂದು 2ನೇ ಸಿನಿಮಾ ದೇವಿ. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಹೀರೋ ಫ್ರೆಂಡಾಗಿ. ಇವತ್ತೇ ಫಸ್ಟು ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. ತುಂಬ ಚೆನ್ನಾಗಿತ್ತು ಶೂಟಿಂಗ್ ಎಲ್ಲ, ಬೆಳಗ್ಗೆಯಿಂದ ಚೆನ್ನಾಗಾಯಿತು. ಮತ್ತು ಐಟಮ್ ಸಾಂಗ್ ನಾನೆಲ್ಲೂ ನೋಡಿರಲಿಲ್ಲ ಡೈರೆಕ್ಟಾಗಿ, ಅಂದರೆ ಡೈರೆಕ್ಟಾಗಿ ನೋಡಿರಲಿಲ್ಲ, ಶೂಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು ಮೇಡಮ್ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಅಂದರೆ ತುಂಬ ಖುಷಿ ಜೊತೆ ಭಯನೂ ಆಯಿತು ಅವ್ರನ್ನ ನೋಡಿ. ಮತ್ತು ಅವರು ನಾವು ಎಲ್ಲರೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆದ ದರ್ಶನ್ ಅವ್ರಿಗೆ ದೊಡ್ಡ ಅಭಿಮಾನಿ. ಮತ್ತು ನಾವೆಲ್ಲ ಮಂಡ್ಯ ಜಿಲ್ಲೆ ರೈತರು. ಅವರು ಯುವ ರೈತರು ಚೇತನ್ ಅಂತ ಒಂದು ಏನೋ ಹೊಸ ಪ್ರಯತ್ನ ಮಾಡಿ ಒಂದು ಫಿಲಮ್ ಇಂಡಸ್ಟ್ರಿಗೆ ಒಂದು ಹೀರೋ ಆಗಬೇಕು ಅಂತ ಒಂದು ದೇವಿ ಮೂವಿನ ಮಾಡ್ತಾಯಿದ್ದಾರೆ. ಹಾಗಾಗಿ ನಿಮ್ಮೆಲ್ಲ ಮೀಡಿಯಾದವ್ರ ಸಪೋರ್ಟು ಮತ್ತು ಹೊರಗಡೆ ಆಡಿಯನ್ಸ್ ಸಪೋರ್ಟ್ ಎಲ್ಲ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಇರಬೇಕು. ಅವರ ಈ ದೇವಿ ಅನ್ನೋ ಮೂವಿ ಸಕ್ಸಸ್ ಆಗಿ ನೆಕ್ಸ್ಟ್ ಮೂವಿಗೂ ಹೀರೋ ಆಗಬೇಕು ಅಂತ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಹಾಗಾಗಿ ಇರೋರಿಗೆಲ್ಲ ಹಾಗಾಗಿ ಚೇತನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಒಂದು ಅವಕಾಶ ಕೊಟ್ಟಿದ್ದಾರೆ 2ನೇ ಸಿನಿಮಾದಲ್ಲಿ. ಹಾಗಾಗಿ ತುಂಬ ಥ್ಯಾಂಕ್ಸ್ ಚೇತನ್ ಸರ್. ಐ ಲೈಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಚೇತನ್ ಸರ್ ಅವರ ಆ ಎಫರ್ಟ್ ನನಗೆ ಫಸ್ಟ್ ಸಿಕ್ಕಾಗ ಈ ಥರ ಸಾಂಗ್ ಇರುತ್ತೆ ಸರ್, ಐಟಮ್ ನಂಬರ್ ಸ್ಪೆಷಲ್ ನಂಬರ್ ಇರ್ತೇವೆ, ತುಂಬಾ ಫೋರ್ಸ್ ಮಾಡೋದು ಈ ಥರ ಬೇಕು ಹೀಗೆ ಅಂತ. ಬಟ್ ನಾವು ಏನೇ ಕೇಳಿದ್ರು ಇಲ್ಲ ಅಂದಿರ ಒಂದು ದೊಡ್ಡ ಸೆಟ್ 15 ಸೆಟ್ ಥರದಲ್ಲೇ ಇಲ್ಲೇ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು ಚೇತನ್ ಸರ್. ಹಾಗೆ ಫಸ್ಟ್ ಟೈಮು ನಮ್ಮ ಕರ್ನಾಟಕಕ್ಕೆ DID ವಿನ್ನರ್ ಸ್ನೇಹ ಗುಪ್ತಾ ಅಂತ ಇದೆ, ಅವರು ಇಂಟರ್ವ್ಯೂ ಆಗಿದ್ದಾರೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸ್ನೇಹ. ಮತ್ತು ನಮ್ಮ ಡೈರೆಕ್ಟರ್ ಸರ್ದು ಸ್ಟೋರಿ ಅಷ್ಟೇ ತುಂಬ ಚೆನ್ನಾಗಿದೆ ದೇವಿದು. ಮತ್ತು ಈ ಟೀಮಿಗೆ ತುಂಬ ಖುಷಿ ಕೊಡುತ್ತೆ. ಏನೇ ಕೇಳಿದ್ರು ಏನಿದ್ರೆ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಅಜಿತ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಶ್ರೀಧರ್ ಸರ್ ಇದೆ, ಆಲ್ರೆಡಿ ನಮ್ಮದು ಶ್ರೀಧರ್ ಸರ್ದು ತುಂಬಾ ಒಂದಷ್ಟು ಸಾಂಗ್ಸ್ಗಳು ಹಿಟ್ಟಾಗಿದೆ. ಥ್ಯಾಂಕ್ ಯು ಶ್ರೀಧರ್ ಸರ್. ಹಾಗೆ ನಾವು ಸಿ ಪ್ರಾಡಕ್ಟ್ ಸರ್, ನಮ್ಮ ಕಾರ್ತಿಕ್ ಕೂಲಿ ಅವರು ಹಾಗೆ ಭವ್ಯ ಅವರು, ಅವ್ರ ಜೊತೆ ಎಲ್ಲ ತುಂಬಾ ವರ್ಕ್ ಮಾಡಿದ್ದೀನಿ. ತುಂಬಾ ಖುಷಿ ಇದೆ. ಹಾಗೆ ಈ ಸಿನಿಮಾಲಿ ತುಂಬ ತಾರ ಬಳಗ ಇದೆ, ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಒಂದು ದೊಡ್ಡ ಸಿನಿಮಾ ಆಗುತ್ತೆ ದೇವಿ ಅನ್ನೋದು. ಮತ್ತು ಚೇತನ್ ಸರ್ ಏನು ಇಷ್ಟ ಆಯಿತು ಅಂದರೆ ಫಸ್ಟ್ ಪ್ರೆಸ್ ಮೀಟಲ್ಲಿ ನನಗೆ ಅದು ಇಷ್ಟ ಆಯಿತು. ಡಾಲಿ ಸರ್ ಹೇಳಿದಾಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ರೈತರ ಮಕ್ಕಳು ಬೆಳಿಬೇಕು ಅನ್ನೋದು. ಯಾಕೆ ನಾವು ಎಲ್ಲರೂ ರೈತರೆ, ಒಂದಷ್ಟು ಜನ ಬೆಳೆದ್ರೆ ಒಂದಷ್ಟು ಜನ ಅವರು ಬೆಳೆಸ್ತಾರೆ ಅಂತ ಒಂದು ಖುಷಿ ಇದೆ. ಥ್ಯಾಂಕ್ ಯು ಫಾರ್ ದೇವಿ. ಲವ್ ಯು ಆಲ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.